ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ವೇದಿಕೆಯಲ್ಲಿ ಉಪಸ್ಥಿತಕ್ಕಂಥ ಎಲ್ಲ ಗಣ್ಯರಿಗೂ ಹಾಗೂ ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ಉಪನ್ಯಾಸಕ ಸಿಬ್ಬಂದಿ ವರ್ಗ ಮತ್ತು ಉಪನ್ಯಾಸಕ ವರ್ಗ ಅವೆಲ್ಲ ಪುಟಾಣಿ ಮಕ್ಕಳ ಸಂತೋಷದಿಂದ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲರಿಗೂ ಸಹ ಉತ್ಪೂರ್ವವಾದ ಸ್ವಾಗತ ಬಯಸ್ತಾ, ಸ್ನೇಹಿತರೆ, ಬಣ್ಣ ಅನ್ನೋದು ತುಂಬಾ ಅದ್ಭುತವಾದ ಒಂದು ದೇವರು ಕೊಟ್ಟಿರ್ತಕ್ಕಂಥ ವರ. ಬಣ್ಣ, ಈ ಬಣ್ಣನ ನೀವು ನೈಸರ್ಗಿಕದತ್ತವಾಗಿ ಮರ ಗಿಡಗಳಲ್ಲಿ ನೋಡ್ಬೋದು, ಪ್ರಾಣಿ ಪಕ್ಷಿಗಳಲ್ಲಿ ನೋಡ್ಬೋದು, ನೀರಿನಲ್ಲಿ ನೋಡ್ಬೋದು ಬಣ್ಣನ, ಆಹಾರದಲ್ಲಿ ನೋಡ್ಬೋದು ಬಣ್ಣನ, ಬಟ್ಟೆಗಳಲ್ಲಿ ನೋಡ್ಬೋದು ಬಣ್ಣನ. ಆ ಬಣ್ಣ ನೋಡಿದಾಗ ನಿಮ್ಮ ಹೃದಯ ಮತ್ತೆ ನಿಮ್ಮ ಮನಸ್ಸು ಒಂದು ವಿಶೇಷವಾದ ಸಂತೋಷವನ್ನು ಕೊಡುತ್ತೆ. ಬಣ್ಣಕ್ಕೆ ಅದು ಅದ್ಭುತವಾದ ಶಕ್ತಿ ಇದೆ. ಸಂತೋಷ ಕೂಟಗಳಲ್ಲಿ ಬಣ್ಣವನ್ನು ಎರಿಸ್ತೀವಿ, ಹೋಳಿ ಹಬ್ಬ ಮಾಡ್ತೀವಿ, ಮದುವೆ ಸಮಾರಂಭಗಳಲ್ಲಿ ಬಣ್ಣ ಎರಿಸ್ತೀವಿ, ದೇವರ ಸಮಾರಂಭಗಳಲ್ಲಿ ಬಣ್ಣವನ್ನು ಎರಿಸ್ತೀವಿ, ಮತ್ತೆ ವಿಶೇಷವಾದ ಚಿತ್ರಕಲೆಗಳನ್ನ ರಚಿಸ್ತೀವಿ. ಇದಕ್ಕೆ ಬಣ್ಣ ನೈಸರ್ಗಿಕವಾದ ಆಕಾಶದ ಬಣ್ಣವನ್ನು ನೋಡಬಹುದು, ನಕ್ಷತ್ರಗಳನ್ನ ಬಣ್ಣ ನೋಡಬಹುದು, ನೈಸರ್ಗಿಕವಾಗಿ ಕಾಮನ್ ಬಿಲ್ಲಿನ ಬಣ್ಣವನ್ನು ನೋಡಬಹುದು. ಎಷ್ಟು ಅದ್ಭುತ! ನೈಸರ್ಗಿಕವಾಗಿ ನಮ್ಮ ದೇವರು ಕೊಟ್ಟಿರ್ತಕ್ಕ ಕೊಡುಗೆ ಆ ಬಣ್ಣ. ಆ ಬಣ್ಣವನ್ನು ನೋಡಿ ಎಷ್ಟು ಖುಷಿ ಪಡ್ತೀವಿ. ಸೊ ಬಣ್ಣಕ್ಕೆ ಅಷ್ಟು ಶಕ್ತಿ ಇದೆ ಸ್ನೇಹಿತರೆ. ಆ ಒಂದು ಬಣ್ಣವನ್ನ, ಆ ಒಂದು ಚಿತ್ರಕಲೆಯನ್ನ ಉಪಯೋಗಿಸಿಕೊಂಡು ನಾವು ಮಾನವರು ಅದ್ಭುತವಾದ ಕಲೆಗಳನ್ನ ನಾವು ಮಾಡ್ತಾ ಇದ್ದೀವಿ. ಸ್ನೇಹಿತರೆ, ಒಂದು ಚಿಕ್ಕ ಉದಾಹರಣೆ ನೀಡ್ತೀನಿ ನಿಮಗೆ. ಅಜಂತ ಮತ್ತು ಎಲ್ಲೋರದ ಗವಿಗಳಲ್ಲಿ ಇಂದಿಗೂ ನಮ್ಮ ಪುರಾತನ ಜನಗಳು ಬಿಟ್ಟು ಹೋದಂತ ಕುರುಹು ಅದ್ಭುತ. ಮರದ ನೈಸರ್ಗಿಕವಾದ ಎಲೆಗಳ ಬಣ್ಣಗಳನ್ನ ಉಪಯೋಗಿಸಿಕೊಂಡು ಆಗಿನ ಕಾಲದ ಪ್ರಾಣಿ ಪಕ್ಷಿಗಳ ಅವರು ಉಪಯೋಗಿಸತಕ್ಕಂಥ ಉಡುಗೆ ತೊಡುಗೆಗಳು ಮತ್ತು ಪಾತ್ರೆಗಳ ಒಂದು ಕವಿಯ ಕಲ್ಲಿನ ಮೇಲೆ ಚಿತ್ರವನ್ನು ಬಿಡಿಸಿ ಬಣ್ಣವನ್ನು ತುಂಬಿ ಬಿಟ್ಟು ಹೋಗಿದ್ದಾರೆ. ಇಂದಿಗೂ ಅದು ಸಂರಕ್ಷಿತವಾಗಿದೆ. ಕಾರಣ, ಇಂದಿನ ಪೀಳಿಗೆಗೆ ನಮ್ಮ ಕುರುಹು ಅಥವಾ ನಮ್ಮ ಚಿಹ್ನೆ ಉಳಿಯುತ್ತೆ ಅಂತೇಳಿ ಅಂದಿನ ಜನತೆಗೆ ಅವರ ತಲೆಯಿತ್ತು. ನಾವು ಇವತ್ತು ದಿವಸ ಮುಂದಿನ ಪೀಳಿಗೆಗೆ ನಾವು ಕೊಡತಕ್ಕಂಥದ್ದು ಅದ್ಭುತವಾದ ಪರಿಸರ, ಅದ್ಭುತವಾದ ವಾತಾವರಣ, ಅದ್ಭುತವಾದ ನೀರು, ಗಾಳಿ, ಅದ್ಭುತವಾದ ಆಹಾರ, ಶುದ್ಧ ನೀರು, ಆಹಾರ. ಇದನ್ನ ನಾವು ಇಂದಿನ ಮಕ್ಕಳಿಗೆ ಅವರಿಗೆ ಮೂಡಿಸ್ಬೇಕು. ಮಕ್ಕಳ, ನೀವು ನೆಕ್ಸ್ಟ್ ಜನರೇಷನ್ ನೀವು ಇವತ್ತಿನ ದಿವಸ ಶುದ್ಧವಾದ ನೀರನ್ನ ಕಲುಷಿತಪಡಬಾರ್ದು, ಒಳ್ಳೆ ಆಹಾರ, ಒಳ್ಳೆ ಗಾಳಿನ ನೀವು ಪಲ್ಯೂಟ್ ಮಾಡಬಾರ್ದು, ನೀವು ಈ ತರ ಮಾಡಬೇಕು, ನೀವು ಹಿಂಗ್ ಮಾಡಬೇಕು ಅಂತೇಳಿ ನಾವು ಅವ್ರಿಗೆ ಹೇಳ್ತಾನೆ ಇರಬೇಕು. ಈ ಒಂದು ಪ್ರಯತ್ನ ನಮ್ಮ ಅಲಯನ್ಸ್ ಕ್ಲಬ್ನ ಗ್ರೀನ್ ಅವಾರ್ಡ್ ಕಾರ್ಯಕ್ರಮದ ಒಂದು ದೊಡ್ಡ ಪ್ರಯತ್ನ. ಇದರ ಮುಖಾಂತರ ಪರಿಸರವನ್ನ ಕಾಪಾಡಬೇಕು. ಯಾವ ರೀತಿ ಕಾಪಾಡಬೇಕು? ಚಿತ್ರಕಲೆಗಳ ಬಿಡಿಸಬೇಕು. ಚಿತ್ರಕಲೆ ಬಿಡಿಸ್ಬೇಕಾದ್ರೆ ಏನಾಗುತ್ತೆ? ಕಾನ್ಸಂಟ್ರೇಷನ್. ಇವತ್ತು ದಿವಸ ನೋಡಿ ಸ್ನೇಹಿತರೆ, ಎಲ್ಲ ಮಕ್ಕಳು ಟಿವಿ ಮುಂದೆ ಕುಳಿತುಕೊತಾರೆ, ಮತ್ತೆ ಗಲಾಟೆ ಮಾಡದೆ ಅಂತ ಅವ್ರ ಕೈಗೆ ಮೊಬೈಲ್ ಕೊಡ್ತೀವಿ. ಆದ್ರೆ ಅವ್ರಿಗೆ ಕೈಗೆ ಮತ್ತೆ ಕಾಲಿಗೆ ಮತ್ತೆ ಬುದ್ಧಿಶಕ್ತಿಗೆ ನಾವು ಕಾರ್ಯಾಗಾರ ಮಾಡಲ್ಲ, ಅವ್ರಿಗೆ ಕೆಲಸ ಕೊಡಲ್ಲ. ಆದ್ರೆ ಇವತ್ತಿನ ಪ್ರಯತ್ನ, ನಮ್ಮ ಅಲಯನ್ಸ್ ಕ್ಲಬ್ನ ಗ್ರೀನ್ ಅವಾರ್ಡ್ ಪ್ರಯತ್ನ ತುಂಬಾ ಅದ್ಭುತವಾಗಿದೆ ಸ್ನೇಹಿತರೆ. ಗ್ರೀನ್ ಅವಾರ್ಡ್ ಕಾರ್ಯಕ್ರಮ ಒಂದು ಅವಕಾಶ ಸ್ನೇಹಿತರೆ. ಇಷ್ಟನ್ನ ಹೇಳಿ ನಾನು ಸಣ್ಣ ಮಾತನಾಡುತ್ತೇನೆ. ನಮಸ್ಕಾರ.